ಹೇಳ್ತೀನಿ ಬದುಕು ನನ್ನ ಮಕ್ಕಳು ನೀವು ಉಣ್ಬಿಟ್ಟಿ ಬಂದ್ ಮೂಸಲ ಹೋಗಿ ಅಣ್ಣ ಇಲ್ಲಿ ಹೊಂಟ ನೋಡ್ರಿ ಸಂಗಟ ಇಚ್ಚಿಗೆ ಸರಿ ಬಂದನ್ರಿ ಅವನು PUC ತೆಗೆದ ಅದಕ್ಕೆ ಯೂರಿಯಾಕ ಒಂದು ಹೆಸರು ಕರಿತಾರ್ರಿ DAP ಅತ್ತದ್ರಿ ಅಂದ್ರ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅತ್ತೆ ಅದರಿ ಇದ್ರೊಳಗೆ ಏನ್ರಿ 33% ಏನ್ ಇರ್ತದ್ರಿ ಯೂರಿಯಾ ಇರ್ತದ್ರಿ ಮತ್ತ 78% ಏನ್ರಿ ಶುದ್ಧೀಕರಣ ಮಾಡಿದ್ದು ನೀರ್ ತಗೋದ. ಹೆಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ನನ್ನ ಹೊಸ ಬ್ಲಾಗಿಗೆ ಸ್ವಾಗತ. ಇವತ್ತು ನೋಡಿ ಫ್ರೆಂಡ್ಸ್, ಇವತ್ತು ಭಾಳ ಲೇಟ್ ಮಾಡಿದ್ದೇನ್ರಿ ನಾ ಅಂತೂ. ದಿನ 6ಕ್ಕೆ ಹೇಳ್ತಿದ್ರಿ, ಇವತ್ತ 7:06 ಆಗಿತ್ರಿ. ಅಷ್ಟಕ್ಕೆ ಇದ್ರಿ ಫ್ರೆಂಡ್ಸ್, ಯಾಕಂದ್ರೆ ಫುಲ್ ಲೇಟ್ ಆಗ್ಯದ್ರಿ ಇವತ್ತ. ನೋಡ್ರಿ ಸೂರ್ಯ ಬಿ ಪೂರಾ ನೆತ್ತಿ ಮೇಲೆ ಬಂದ್ಬಿಟ್ಟನ್ರಿ. ಬರ್ರಿ ಫ್ರೆಂಡ್ಸ್, ಬಂದು ಎದ್ದಿದ ಈಗ ಎದ್ದ ಅಂದ್ರೊಳಕ ದೇವ್ರ ಪೂಜೆ ಅಂತೂ ಮಾಡ್ಬೇಕ್ರಿ. ಇಲ್ಲಿ ಹೂವು ಅವರಿ. ಬರ್ರಿ ಫ್ರೆಂಡ್ಸ್, ಹೋಗಿ ದೇವ್ರ ಪೂಜೆ ಮಾಡಿ ಸಿಗ್ತೀನಿ ಎಲ್ಲ ಹೊರಸ್ಕೊಂಡು ಮಾಡಿ. ಯಾಕೆ ಅಷ್ಟು ಟೈಮಿಗೆ ಸಿಗುಣ್ರಿ. ದಿನ ಇದೇ ಹೊಳ್ಳಿ ಮಿಳ್ಳಿ ಹೇಳೋದು, ದೇವ್ರ ಪೂಜೆ ಮಾಡೋದು, ಹೊಳ್ಳಿ ಮಿಳ್ಳಿ ಕೂತಲ್ಲಿ ಕುಂಡ್ರದು, ಇದೇ ನಡೆದ್ರಿ ಬರೀ. ಇವತ್ತೇನ್ರಿ, ಇವತ್ತು ಸ್ವಲ್ಪ ಏನ್ ಮಾಡೋಣ್ರಿ, ಇದು DAP ಯೂರಿಯಾ ಬಗ್ಗೆ ರೀ ಹೇಳ್ತೀನಿ ರೀ ಸ್ವಲ್ಪ ಇವತ್ತ. ಬರ್ರಿ ಫ್ರೆಂಡ್ಸ್. ಉಣ್ಬಿಟ್ಟಿ ಬಂದ್ ಮೂಸಲ ಓ ಟೀಮಿಗೆ ನಮ್ ಸಪೋರ್ಟ್ ಸೋತ್ರು ಕೂಡ ಮೂಸಲ. ಹಳದಿ ಜರ್ಸಿ ಹಾಕಿರೋ ಹೇಟರ್ಸ್ ಗಳೆಲ್ಲ ಕೇಳಿಸ್ಕೊಳ್ಳಿ, 5 ಸಲ ಗೆದ್ದಿರೋ ಕಪ್ನ ತಿರ್ಸಿ ತಿಕ್ಕಕ್ ಹಾಕೊಳ್ಳಿ. ಹಿಡಿಬೇಕು ತಾಲ ಈಗ ತಾತಡ, ರೋಬಿ ಸಿಂಹ ಅನ್ಕೊಂಡಿದ್ದಾರೆ CSಗೆ ಮಂದಿ. ಸಿಂಹದ್ ಬರಿ ಬಿಲ್ಡಪ್ ಅಷ್ಟೇ, ಒಂದು ನೋಡು ಅಂದಿ. ಇಷ್ಟೊಂದಿಗ ಉರ್ಸಿದ ಮೇಲೆ ಚೆನ್ನೈ ಫ್ಯಾನ್ಸ್ ಹೇಳೋದೊಂದೇ, ಏನಾದ್ರೂ ಆಗ್ಲಿ ನಾನ್ ಹೆಣ್ಣಾಗ್ಬೇಕು ಅಷ್ಟೇ. ಹೇಳ್ತೀನಿ ಬದುಕು ನನ್ನ ಮಕ್ಕಳು ನೀವು ಉಣ್ಬಿಟ್ಟಿ ಬಂದ್ ಮೂಸಲ ಓ ಟೀಮಿಗೆ ನಮ್ ಸಪೋರ್ಟ್ ಸೋತ್ರು ಕೂಡ ಮೂಸಲ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ. ಬರ್ರಿ ಫ್ರೆಂಡ್ಸ್, ಇನ್ನ ನಾಷ್ಟ ಮಾಡ್ಲಿಕ್ಕೆ ಹೋಗ್ರಿ. ಟೈಮ್ ಬಿ 8 ಆಗ್ಯದ್ರಿ ಈಗ. ಐತ್ರಿ ನಾಷ್ಟ. ದೋಸೆ ಕೊಟ್ಟನ್ರಿ, ದೋಸೆ ಸಂಗಟ ಬಜ್ಜಿ ಮತ್ತ ವಡಾ ಕೊಟ್ಟನ್ರಿ. ನಾ ಅಲ್ಲಿ ದೋಸೆ ಸಂಗಟ ಬರ್ತಾವ ನಾ ಅನ್ಕೊಂಡಿದ್ರಿ, ಆದ್ರೆ ಹಿಂದ್ಗಡೆ ಲೆಕ್ಕ ಮಾಡೋ ಟೈಮಿಗೆ ನೋಡಿದ್ರ ಲೆಕ್ಕ ಹಚ್ಲಕ್ ಬಂದಿದ್ರಿ. ಅಲ್ಲಿ ಅವ ನೋಡಿದ್ರ ಮಿರ್ಚಿ ಬಜ್ಜಿ ಬೇರೆ ಮತ್ತ ಇದು ವಡಾ ಬೇರೆ ಲೆಕ್ಕ ಹಿಡ್ದನ್ರಿ. ಅದಕ್ಕೆ ಏನ್ ಮಾಡಕ್ ಬಲ್ರಿ, ಮತ್ತ ಇದೇ ಲೆಕ್ಕ ಹಚ್ಚಿ ಬಂದ್ರಿ. ಬರ್ರಿ ಫ್ರೆಂಡ್ಸ್, ಇನ್ನ ನೋಡ್ರಿ ಯಾವ್ರೆ ಫೋಟೋ ಗಿಟ ಬಂದ, ಯಾವ ಗಾಡಿ ಅಂತ ಏನ ಬಂದಿಲ್ರಿ. ನೋಡಿದ್ರಿ ಖರೀ ಅದ್ರ ಬರೀ ಕೊಂಡ್ರಿ ಹಿಂಗೆ ಕೆಲ್ಸ ಮಾಡ್ಕೋತು. ಯಾವ್ರೆ ಗಾಡಿ ಬಂದು ಅಂದ್ರ ನೋಡ್ರಿ ಫ್ರೆಂಡ್ಸ್, ಹಂಗೆ ಬರೀ ಕೊಡ್ರಿ. ಏನ್ರಿ ಲ್ಯಾಪ್ಟಾಪ್ ನಾವ್ ಕೇಳ್ಕೊತಿಲ್ಲ ಏನ್ರಿ. ಸ್ವಲ್ಪ ಹೇಳ್ತೀನಿ ಇನ್ನೊಂದ್ಸ ಬಿಟ್ಟು DAP ಯೂರಿಯಾ ಬಗ್ಗೆ. ಬರ್ರಿ ಫ್ರೆಂಡ್ಸ್, ಬರ್ರಿ ಹೋಗ್ರಿ. ಅಣ್ಣ ಬಿ ಏನ್ರಿ ಇವತ್ತು ಬಣ್ಣ ಏನ್ ಮಾಡನ್ರಿ, ಚಿಕ್ಕಿ ಗಾಡಿ ಸರಿ ಬಂದನ್ರಿ. ನೋಡ್ರಿ ಇದು ಗಾಡಿ ಅದ್ ನೋಡ್ರಿ, ಗಾಡಿ ಹೆಸರ ನವ್ಯ ಲಾಜಿಸ್ಟಿಕ್ LPP ಅದರಿ. ಅಣ್ಣ ಇಲ್ಲಿ ಹೊಂಟ ನೋಡ್ರಿ ಸಂಗಟ ಇಚ್ಚಿಗೆ ಸರಿ ಬಂದನ್ರಿ. ಅವನು PUC ತೆಗೆದ ಹೇಳಿ ಅದಕ್ಕೆ ಬರ್ರಿ ಒಂದು ಗಾಡಿದು ನಂಬರ್ ಪ್ಲೇಟ ಫೋಟೋ ತಕೊಂಡು ಬರೋಣ್ರಿ. ಜೀಪ್ ಬೇರೆ ಹೊಂಟಾವ್ರಿ. ಬರ್ಕೊಂಡು ಸ್ವಲ್ಪ ಪಟ್ನ ಹೋಗಿ ಗಾಡಿದು ನಂಬರ್ ಪ್ಲೇಟಿನ ಫೋಟೋ ತಕೊಂಡು PUC ತಗೊಂಡ್ ಬರ್ರಿ. ಅವನಿಗೆ ಇವತ್ತು ಬರೀ ಎಡ್ತಕಾಯ್ತು, ಈಗ ಒಂದೇ ಗಾಡಿ ಬಂದದ್ರಿ. ಬರ್ರಿ ಫ್ರೆಂಡ್ಸ್, ಹೋಗ್ರಿ. ಫೋಟೋ ಇಟ್ಟು ತಕೊಂಡೇವ್ರಿ ಗಾಡಿದು ನಂಬರ್ ಪ್ಲೇಟಿಂದ. ಬರ್ರಿ ಅದೆಷ್ಟು ಹೋಗಿ ಕೆಲಸ ಮಾಡಿ ಕೊಟ್ಬಿಡ್ರಿ ಅವನಿಗೆ. ಮುಂಜಾನೆ ಈಗ ಎಷ್ಟ ಟೈಮ್ ನಾನ್ ನೋಡಿಲ್ರಿ, ಹೋಗಿ ನೋಡ್ಬೇಕ್ರಿ ಟೈಮ್. ಈಗ ಒಂದೇ ಗಾಡಿ ಫಸ್ಟ್ ಗಾಡಿ ಬಂದ ನೋಡ್ರಿ. ಈಗ ಬರೀ ಹೊಂಟ ತೆಗೆದ್ಕೊಡ್ರಿ. ಫಾಸ್ಟ್ ಮ್ಯಾಲ ಫೋಟೋ ಹಾಕಿದ್ರಿ. ಈಗ ಅದೊಂದ್ PDF ಬತ್ತಂದ್ರ PDF ಫೋಟೋ ತೆಗೆದು ಕೊಟ್ಬಿಟ್ಟಿದ್ರಿ. ಬಂದೇವ್ರಿ, ಫೋಟೋ ಹಾಕಿನ್ರಿ. ಟೈಮ್ ಆಗ್ಯದ್ರಿ 10:04 ಬಂದ್ರಿ. ಟೈಮ್ 10:04 ಬಂದ್ರಿ. ಮುಂಜಾನೆ ಬರೀ ಈಗ ಒಂದ್ ಗಾಡಿ ಬಂದದ್ರಿ. ಮತ್ತ ಮ್ಯಾಲಿಂದ ಮತ್ತೊಂದ್ ಹುಡುಗರು ಬಿ ಅವು ಫೋಟೋ ಬಿ ಹಾಕಿಲ್ರಿ. ಈಗ ಬರೀ ಒಂದ್ ಗಾಡಿ ಬಂದ ನೋಡ್ರಿ ಇವತ್ತ. ಬರೀ ಇದೊಂದ್ ತೆಗೆದು ಕೊಡ್ರಿ. ಅಣ್ಣಂಗ್ ಫೋಟೋ ಮ್ಯಾಲ ಕಳ್ಸಿನ್ರಿ. PDF ಬತ್ತಂದ್ರ ಅದೊಂದ್ ಪ್ರಿಂಟ್ ತೆಗೆದು ಕೊಟ್ಬಿಡು ಬರ್ರಿ ಫ್ರೆಂಡ್ಸ್.
ಫ್ರೆಂಡ್ಸ್ ಅಣ್ಣ ಒಬ್ನಿಗೆ ಹಂಗಾದ್ರು ಕಳಿಸಿದವ್ರು ಅವನಿಗೆ ಪ್ರಿಂಟ್ ತೆಗೆದು ಕೊಟ್ಟೇವ್ರಿ ಅವನಿಗೆ. ಅವನಂತಕೇನ್ರಿ ರೊಕ್ಕ ಬಿ ಪಾಸ್ ಪ್ರಿಂಟ್ ತಗೊಂಡ್ರಿ ಅವ. ಬರದ ಇವತ್ತಿಂದು ಮುಂಜಾನೆ ಬರದ ಒಂದೇ ಗಾಡಿ ಬಂದದ್ರಿ. ಅಂತಾರ ಅವ ಏನ್ ಮಾಡ್ಯಾರಿ ಪಾಸ್ ಪ್ರಿಂಟ್ ತೆಗೆದು ಕೊಟ್ಟನ್ರಿ. ಮತ್ತೆ ನಿನ್ನೆ ಒಂದ್ ಸ್ವಲ್ಪ ರೊಕ್ಕ ಉಳಿದಿದ್ದು ರೀ, ಒಂದ್ 300 ರೂಪಾಯಿ ಇದ್ದು ರೀ ಡ್ರೈವರ್ ಒಳಗ. ಅದ್ ಅವಂತ ಕೊಟ್ರಿ ಮತ್ತೆ ಅವ್ನ ಕೈಲಿ 50 ರೂಪಾಯಿ 300 ರೂಪಾಯಿ ಕೊಟ್ಟಿನಿ ಫ್ರೆಂಡ್ಸ್. ಮತ್ ಬರೀ ಫ್ರೆಂಡ್ಸ್ ಹೇಳೋಣ್ರಿ ನಿಮ್ಗ ಏನ್ರಿ ಮುಂಜಾನೆ ಹೇಳ್ತಂದ್ರೆ DAP ಯೂರಿಯಾ ಅದ್ರದ್ದು ಯೂಸ್ ಏನಂತ ಹೇಳಿ. ಯೂಸ್ ಏನು ಅದಕ್ಕೆ ಫ್ರೆಂಡ್ಸ್ ಅದು ಹೆಂಗಿರ್ತಪ್ಪ ಅಂದ್ರೆ DAP ಯೂರಿಯಾ ಅಂದ್ರೆ ನನಗ ಇಲ್ಲಿ ಬಂದ್ರೆ ಗೊತ್ತಾಗ್ಯದ್ರಿ ಏನಂದ್ರ ಇವು ಗಾಡಿಗಳಿಗೆ ಯೂಸ್ ಆಗ್ತದ ಅಂತ ಹೇಳಿ. ನಾ ಫಸ್ಟ್ ಏನ್ ಅನ್ಕೋತಿದ್ರಿ ಈಗ ಎಲ್ರಿ ರೋಡ್ ಸೈಡ್ ಇರ್ತಾವಲ್ರಿ ಅವಾಗ ನನಗೆ ಅನಿಸ್ತಿರಿ ಇವು ಯೂರಿಯಾ ಏನದಲ್ಲ ಹೊಲ್ದಾಗ ಹಾಕೋದ್ ಯೂರಿಯಾನೇ ಗಾಡಿಗೆ ಹಾಕ್ತಾರ ಅಂತೇಳಿ. ಅದ್ರ ಇಲ್ಲಿ ಬಂದ ಬಳಕ ಗೊತ್ತೈತ್ರಿ ನನಗೆ ಇವು ಹೊಲ್ದಾಗ ಹಾಕ ಯೂರಿಯಾ ಅಲ್ಲ, ಇದು ಗಾಡಿಗಳಿಗೆ ಬ್ಯಾರ್ನೆ. ಅದಕ್ಕೆ ಇದಕ್ ಬಾಳ ವ್ಯತ್ಯಾಸ ಆದ ಅಂತ ಹೇಳ್ರಿ. ಇದು ಹೆಂಗದಂದ್ರ ಇದಕ್ಕ ಯೂರಿಯಾಕ ಒಂದು ಹೆಸರು ಕರಿತಾರ್ರಿ DAP ಅಂತದ್ರಿ, ಅಂದ್ರ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅಂತ ಅದರಿ. ಇದ್ರೊಳಗೆ ಏನ್ರಿ 33% ಏನ್ ಇರ್ತದ್ರಿ ಯೂರಿಯಾ ಇರ್ತದ್ರಿ, ಮತ್ತ 78% ಏನ್ರಿ ಶುದ್ಧೀಕರಣ ಮಾಡಿದ್ದು ನೀರ್ ಇರ್ತಾವ ಅಂದ್ರೆ ಡಿಸ್ಟಿಲ್ಲೆಡ್ ವಾಟರ್ ಅಂತ ಇರ್ತಾವತ್ರಿ. ಅದಿರ್ತಾರ ಫ್ರೆಂಡ್ಸ್. ಇದ್ರದ್ದು ಯೂಸ್ ಹೆಂಗಪ್ಪ ಅಂತಂದ್ರೆ ಫ್ರೆಂಡ್ಸ್, ಇದು ಈ ಸದ್ಯ ಯಾಕ ಹಾಕ್ಬೇಕಂದ್ರಿ ಗಾಡ್ಯಾಗ, ಇದು ಈ ಸದ ಗಾಡಿಗೋದಿಂದ ಏನೋ ಬೊಕ್ಕಳೊಟ್ಟು ಹೊಗಿ ಬರ್ತಿತ್ತು ಗೊತ್ತೇನ್ರಿ. ಆ ಹೊಗಿದಿಂದ ಏನ್ ಆಗ್ತದ್ರಿ ಮನುಷ್ಯರ್ದು ಉಸಿರಾಟ ತೊಂದ್ರೆ ಆಗ್ತದ್ರಿ. ಅದರಿಂದ ಇದು ಹೊಗಿ ಕಮ್ಮಿ ಬರೋ ಸಲಕ ಗಾಡಿ ಒಳಗೆ ಹಾಕ್ತಾರಿ ಫ್ರೆಂಡ್ಸ್. ಇದು ಅದಕ್ ನೋಡ್ರಿ ಇದು ಹಾಕೋದ್ರಿಂದ ಇದ್ರೊಳಗ ಮತ್ ನಮ್ದೇನ್ ಇಂಜನ್ ಇರ್ತದಲ್ರಿ ಮೈಲೇಜ್ ಬಿ ಠೀಕ್ ಕೊಡ್ತದ್ರಿ. ಮತ್ ಇದಕ್ಕೇನ್ರಿ ಮಾರ್ಕೆಟ್ ಒಳಗ AdBlue ಅಂತ ಕರಿತಾರಿ, ಇನ್ನೊಂದ್ ಹೆಸರು ಅದರಿ ಅದಕ್ಕ. ಮತ್ತೇನ್ರಿ ಈಗ BS6 ಗಳಿಗೆ ಈ ಸತಿ ಇವು ಯಾವ್ಯಾವ ಗಾಡಿ ಹಾಕ್ತಾರ BS6 ಗಾಡಿ ಬಂದಾವ ನೋಡ್ರಿ. ಈಗ ಟ್ರಕ್ ಇವು ಪಿಕಪ್ ಈ ದೊಡ್ಡ ದೊಡ್ಡ ಗಾಡಿ ಸ್ಕಾರ್ಪಿಯೋ ರೀ, ಹಿಂಗ ಫಾರ್ಚುನರ್ ದೊಡ್ಡ ದೊಡ್ಡ ಗಾಡಿಗಳಿಗೆ ಬಸ್ಗಳಿಗೆ ಹಾಕ್ತಾರಿ ಫ್ರೆಂಡ್ಸ್. ಮತ್ ನೋಡ್ರಿ ಇವು ಅಕಸ್ಮಾತ್ ಹಾಕ್ಲಿಲ್ಲಪ್ಪ ಅಂತಂದ್ರೆ ಏನಾಗ್ತರಿ ನಮ್ ಗಾಡಿದು ಮೈಲೇಜ್ ಕಮ್ಮಿ ಕೊಡ್ತಾರಿ, ಸ್ಪೀಡ್ ಕಮ್ಮಿ ಓಡ್ತದ್ರಿ. ಮತ್ ಗಾಡಿ ಮತ್ತೇನಾಗ್ತದ್ರಿ ಇವ್ರಿಂದ ನಮ್ಮ ಒಂದೊಂದ್ ಗಾಡಿ ಸ್ಟಾರ್ಟ್ ಬಿ ಆಗಲ್ರಿ. ಮತ್ತೇನ್ರಿ ಇವ್ರಿಂದ ಅಕಸ್ಮಾತ್ ಇದ್ರದ್ದು ಹಾಕದೇವ ಅಂದ್ರಿ ಬಿ ಈಗ ಗಾಡಿದು ಹೊಗಿ ಏನ್ರಿ ಕಮ್ಮಿ ಬರ್ತಾರಿ. ಮತ್ತೇನ್ರಿ ಅದೇನು ಹೊಗಿ ಬರ್ತಲ್ರಿ ಹೊರಗ ಫಿಲ್ಟರ್ ಆಗಿ ಬರ್ತಾರಿ. ಮತ್ತೆ ಗಾಡಿ ಒಳಗ ಗಾಳಿ H2 ಆಗಿ ಕನ್ವರ್ಟ್ ಆಗ್ತಾರಿ ಫ್ರೆಂಡ್ಸ್. ಮತ್ತೇನಿಲ್ರಿ ಮತ್ ಜಾಸ್ತಿ ಅಂದ್ರೆ ಗಾಡಿಗಳಿಗೆ ಚೆಕ್ ಮಾಡ್ಕೊತೀವಿ. BS6 ಗಾಡಿಗೆ ಡೀಸೆಲ್ ಗಾಡಿಗಳಿಗೆ ಅಷ್ಟೇ ಬಂದವ್ರಿ ಈಗ ಅಷ್ಟ್ ನೋಡ್ರಿ. ಮತ್ತೇನಿಲ್ರಿ ಅದಕ್ಕೆ ಏನ್ ಮಾಡಿದ್ರಿ ಇಲ್ಲೇ ಅದ ನೋಡ್ರಿ ಸರ್ ಫ್ರೆಂಡ್ಸ್, ಇದು DAP ರೀ. ಅಂತ ನೋಡ್ರಿ ಫ್ರೆಂಡ್ಸ್ ಹಾಕ್ಬೇಕ್ರಿ. ಮತ್ತೆ ಇದು ಇಂಪಾರ್ಟೆಂಟ್ ಬಾಳ ಅಂದ್ರೆ ಏನ್ರಿ ಇದ್ರ ಸಲಕ್ಕೆ ಏನ್ರಿ ಗಾಡಿಗಳಿಗೇನು ಸೆಪರೇಟ್ ಏನ್ ಕೊಟ್ಟಿರ್ತದ್ರಿ ಟ್ಯಾಂಕಿ ಕೊಟ್ಟಿರ್ತಾರ ಬಿಡ್ರಿ, ಅದಂತೂ ಹೇಳಿದ್ರಿ ಈಗ. ಮತ್ತೆ ಫ್ರೆಂಡ್ಸ್ ಇಷ್ಟ ಇದ್ರದ್ದು ಇಂಪಾರ್ಟೆನ್ಸ್ ಅದ ನೋಡ್ರಿ ಫ್ರೆಂಡ್ಸ್. ಫ್ರೆಂಡ್ಸ್ ಟೈಮ್ 11 ಆಗ್ಯದ್ರಿ. ಮುಂಜಾನೆ ಬರೀ ಗಾಡಿ ಎಷ್ಟು ಬಂದ ಗೊತ್ತೇನ್ರಿ, ನಮ್ಮ ಅಂತಕ್ ಬಂದದ ಒಂದೇ ಗಾಡಿ ಬಂದದ್ರಿ. ಮತ್ತೊಬ್ಬ ಪ್ರಶಾಂತ್ ಅಣ್ಣ ಅವ ಒಬ್ರಿ 2 ಕಳ್ಸನ್ರಿ. ಮತ್ತೆ 3 ಕಳ್ಸನ್ರಿ ಪೆಂಡಿಂಗ್ ಆಗ್ಯಾರ ಒಂದು. ಮತ್ತೇನ್ರಿ ಆಗಲೇ ಒಬ್ರು ಬಂದಿದ್ರಿ ಅವ್ರದ್ದು ಏನೈತ್ರಿ ಆಟೋ ಐತ್ರಿ, ಅವ್ರದ್ದು ಬಾಳ ಹಳಿ ಮಾಡಲ್ ಐತ್ರಿ. ಅದು ಕಳ್ಸಿದ್ರಿ ಫೋಟೋ ಏನೈತ್ರಿ ಅದ್ರದ್ದು ಅವನೇ ಐತಿಲ್ರಿ. ಅವ್ರದ್ದು ಏನಂದ್ರಿ ಪಾರ್ಸಿಂಗ್ ಅದ ಈಗ ಬೇಕಾದ ಹಂಗಿಂಗ್ ಅಲ್ಲತ್ತಿದ್ರಿ. ನಾವಂದ್ರಿ ಅದೇನ ಆನ್ಲೈನ್ ರಿಜಿಸ್ಟರ್ ಇದಿತ್ತಿಲ್ರಿ, ಅದಕ್ಕಲ್ಲೇ ಇಲ್ಲ ಅಂತೇಳಿ ಹೇಳಿ ಹೊಳಿ ಕಳ್ಸಿದ್ರಿ ಅವ್ರಿಗೆ. ಅವ್ರ ಹತ್ತಿರ ಹೆಂಗ್ ಮಾಡೋದ್ ಈಗ ಹಂಗ ಹಿಂಗ. ಅವ್ರೇನ್ರಿ ಮತ್ತೊಬ್ರ ಅಂತಕಿಂತ ತೊಂದರತ್ರಿ ಗಾಡಿ ಅವ್ರದ್ದು ಎಲ್ರಿ ಅದು 2010 ಮಾಡಲ್ ಹತ್ತಿರ ಅದ್ರದ್ದು. ಅವ್ರೇನ್ ಮಾಡ್ಯಾರಿ ಮತ್ತೊಬ್ರ ಅಂತಕಿಂದು ತೊಂದರತ್ರಿ ಅವ್ರದ್ದು ಗಾಡಿ. ಅದಕ್ಕೆ ಫ್ರೆಂಡ್ಸ್ ಮತ್ತೆ ಯಾವ ಗಾಡಿ ಅಂತೂ ಬಂದಿಲ್ರಿ, ಅದು ಒಂದೇ ಬಂದಿತ್ತು ನೋಡ್ರಿ ಗಾಡಿ. ಅದೇನ್ ಏನಿಲ್ರಿ ಲಾಸ್ಟಿಗ್ ಅದೊಂದೇ ಬಂದಿತ್ರಿ. ಅದು ಬಿಟ್ಟು ಈಗ ನೆಕ್ಸ್ಟ್ ಅವೆರಡು ಫೋಟೋ ಇಟ್ಟು ಕಳ್ಸ್ಯಾರ್ರಿ. ಯಾಕಂದ್ರೆ ಅಷ್ಟೇ ಇವತ್ತಿನ ಕೆಲ್ಸ ಅಂತೂ ಇವತ್ತು ಬರೀ ಒಂದೇ ಗಾಡಿ ಬಂದವ್ರಿ ನಮ್ಮ ಅಂತಕ. ಆಗ ಬಂದದ್ವಿ ಅದು ಬಿ ಅವ್ರು ಹೊಳ್ಳಿ ಹೋದ್ರಿ ಅದು ರಿಜಿಸ್ಟರ್ ಇಲ್ಲ ಅಂತೇಳಿ. ಮತ್ ನೋಡ್ರಿ ಫ್ರೆಂಡ್ಸ್ ಫೋನ್ ನಡದ್ರಿ ಟೈಮ್ ಏನ್ ಮಾಡೋದು ಹೇಳ್ರಿ, ಒಟ್ಟ ಗಾಡಿನೇ ಇಲ್ರಿ, ಆರಾಮ್ ನಡದ್ರಿ ಕೆಲ್ಸ. ಬರ್ರಿ ಫ್ರೆಂಡ್ಸ್ ಹಂಗೆ ಮತ್ತೆ ಅವ್ರ ಮುಂದೆ ಹಂಗೆ ಗಾಡಿಗಳು ಯಾವ ಬರ್ತಾವ ನೋಡೋಣ್ರಿ. ಬರ್ರಿ ಹಂಗೆ ಕೊಂಡ್ರಿ ಆರಾಮ್ಸೆ. 6 hours later. ಫ್ರೆಂಡ್ಸ್ ಈಗ ಟೈಮ್ ಆಗ್ಯದ್ರಿ 4:04 ಆಗ್ಯದ್ರಿ ಟೈಮ್. ಮುಂಜಾನೆ ಯಾವಾಗ 10ಕ್ಕೆ ಬಂದದ್ರಿ ಗಾಡಿ, ಇನ್ನಾದ್ರೂ ಒಂದು ಗಾಡಿ ಇಲ್ಲ ನೋಡ್ರಿ. ಮತ್ ನಾ ಈ ಗಾಡಿ ಎಲ್ಲಾರ ಬಿಟ್ಟಕ ಮತ್ತೊಂದ್ ಅರ್ಧ ತಾಸು ನಿದ್ದೆ ಹೊಡೆದ್ ಎದ್ದು ಬಂದು ಮಾರಿ ತಗೊಂಡು ಕೂತೀನಿ ನೋಡ್ರಿ ಇಲ್ಲಿ DAP ಇದ್ರ ಮುಂದ್ರಿ. ಒಂದು ಗಾಡಿ ಇಲ್ರಿ ಫ್ರೆಂಡ್ಸ್ ಇವತ್ತಾರೆ, ಬರೀ ಮುಂಜಾನೆ ಅದು ಒಂದೇ ಬಂದ್ ಹೋಗುತ್ತೆ ನೋಡ್ರಿ ಫ್ರೆಂಡ್ಸ್. ಅದಕ್ ಬಿಟ್ಟು ಮತ್ತೆ ರೋಡ್ ಬಿ ಫುಲ್ ಅದರಿ. ಇಟ್ ಗ್ಯಾರೇಜ್ ಮುಂದೆ 2 ಗಾಡಿ ಅವ್ರ ಅಷ್ಟೇ ರೀ. ಬರೀ ರೋಡ್ ಬಿ ಅಲ್ಲೇ ಗಾಡಿ ಹೊಂಟವ್ರಿ. ಅದಕ್ಕೆ ಮುಂಜಾನೆ ಒಟ್ಟ ಒಂದು ಗಾಡಿ ಇಲ್ಲ ನೋಡ್ರಿ. ಒಟ್ಟ ಆರಾಮ್ಸೆ ಕೂತ್ ಬಿಟ್ಟಿರಿ. ವಾಟ್ಸಪ್ ಗೆ ಫೋಟೋ ಬರ್ತಾವ್ರಿ, ಅವಿಟ್ಟು ಶೇರ್ ಮಾಡ್ತೀನಿ ಅವ್ರಿಗೆ ಹೊಳ್ಳಿ PDF ಹಾಕ್ತೀನಿ. ಆಯ್ತು ಅಷ್ಟೇ ನೋಡ್ರಿ ಇವತ್ತರ ಕೆಲಸ ಏನು ಇದಿತ್ತಿಲ್ರಿ. 4:04 ಆಗ್ಯದ್ರಿ ಟೈಮ್. ಏನ್ ಮಾಡಿದ್ರಿ ಇನ್ನೊಂದು ನೋಡ್ರಿ ಹಂಗೆ ಬರ್ತಾವೇನ್ರಿ ಹಂಗೆ ಇಲ್ಲ ರಾತ್ರಿ ಬರ್ತಿರ್ಬೇಕ್ರಿ ಬಾಳ್ ಮಾಡಿ ನೋಡ್ರಿ ಹಿಂಗೆ ಕೂತ್ ನೋಡ್ರಿ. ಸುಮ್ಮನೆ ಏನಿಲ್ಲ ನೋಡ್ರಿ ಹಿಂಗೆ ಗಾಳಿಗೆ ಸುಮ್ಮ ಕೂತ್ ಬಿಟ್ಟಿರಿ ಹಿಂಗೆ. ಫ್ರೆಂಡ್ಸ್ ನೋಡ್ರಿ ಈಗೊಂದು RX 100 ಬಂದದ್ರಿ PVC ಮಾಡ್ಸ್ಕೊಳಕ. ಫ್ರೆಂಡ್ಸ್ ನೋಡಿದ್ರಲ್ರಿ RX ಹೆಂಗಿತ್ರಿ, ಅಣ್ಣ ಹೆಂಗ್ ತೊಗೊಂಡಿದ್ರಿ, ಅದು ಮಸ್ತ್ ಅದ್ರಿ. ಅದು ತೊಗೊಂಡ್ ರಾಜಸ್ಥಾನ್ದಿಂದ್ರಿ. ಮತ್ತ ಅದು 2010 ತೊಗೊಂಡತ್ರಿ ಫ್ರೆಂಡ್ಸ್. ಅದನ್ನ PVC ತೆಗೆದು ಕೊಟ್ಟೇವ್ರಿ ಅದ್ರದ್ದು ಬಿ.
ಮತ್ ಫ್ರೆಂಡ್ಸ್ ಇವತ್ ನೋಡ್ರಿ ಬರದೇ ನಮ್ಮ ಅಂಗಡಿಗೆ ಏನ್ರಿ ಬರೇ 2 ಗಾಡಿ ಬಂದವ್ರಿ ಫ್ರೆಂಡ್ಸ್. ಅವು ಯಾವಪ್ಪ ಅಂತಂದ್ರ ಮುಂಜಾನೆ ಒಂದು ಇದು ಬಂದಿರಿ, ದೊಡ್ಡ ಗಾಡಿ ಬಂದವ್ರಿ, ಅದು ಮಾಲ್ ಟ್ರಕ್ ರೀ. ಮತ್ತೆ ಇದೊಂದು RX ನೋಡ್ರಿ. ನಮ್ಮ ಅಂಗಡಿ ಬರದೇ 2 ಗಾಡಿ ಬಂದವ್ರಿ ಇವತ್ತು ಫ್ರೆಂಡ್ಸ್. ಟೈಮ್ ಈಗ 5:05 ಆಗ್ಲಕ್ ಬತ್ರಿ ಫ್ರೆಂಡ್ಸ್. ಸಂಜೆ ಆಗ್ಲಕತ್ರಿ, ಏನೋ ಜಾಸ್ತಿ ಗಾಡಿ ಬಿ ಬರ್ಲಾಗ್ಯವ್ರಿ. ಅದಕ್ಕೆ ಫ್ರೆಂಡ್ಸ್ ಮತ್ತ ಇವತ್ತಿನ ಬ್ಲಾಗ್ ಹೆಂಗ ಅನಸ್ತ ಹೇಳ್ರಿ ಫ್ರೆಂಡ್ಸ್. ಇವತ್ತಿನ ಕೆಲಸ ಹೆಂಗಿತ್ರಿ, ಮತ್ತ DAP ಬಗ್ಗೆ ಇನ್ಫಾರ್ಮೇಶನ್ ಹೆಂಗಿತ್ರಿ ಹೇಳ್ರಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ವಿಡಿಯೋ ಚಾನಲ್ ಲೈಕ್ ಮಾಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿ ಟೇಕ್ ಕೇರ್, ಬಾಯ್, ನಮಸ್ತೆ.